ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮೇಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದರೆ ಪ್ರತಿನಿತ್ಯ ಅಪ್ಡೇಟ್ಗಳನ್ನ ತಿಳ್ಕೊಂಡು ಖರೀದಿ ಮಾಡುವುದು ಉತ್ತಮ. ಯಾಕಂದರೆ ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆ ಕಡಿಮೆಗೆ ಸಿಗಲಿದೆ. ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆ ಅತಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಪ್ರತಿನಿತ್ಯ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ತಿಳ್ಕೊಂಡು ಖರೀದಿ ಮಾಡುವುದು ಉತ್ತಮ. ಇಂದು ಜೂನ್ 19ನೇ ತಾರೀಕು 2025. ಚಿನ್ನದ ದರ ಮತ್ತು ಬೆಳ್ಳಿಯ ದರ ಎಷ್ಟಿದೆ, ಪ್ರಮುಖ ನಗರಗಳಲ್ಲಿ ಚಿನ್ನದ ದರ ಎಷ್ಟಿದೆ, ಇದರ ಜೊತೆಗೆ ತಜ್ಞರ ಅಭಿಪ್ರಾಯವಾಗಿ ಏನು, ಚಿನ್ನ ಬೆಳ್ಳಿ ಖರೀದಿ ಮಾಡುವುದಕ್ಕೆ ತಜ್ಞರು ಏನು ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ, ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಬಿಗಿನಿಂದ ಎಂಡ್ ತನಕ, ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ತಪ್ಪದೆ ಇನ್ಫಾರ್ಮೇಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಪ್ರತಿನಿತ್ಯ ನಿಮಗೆ ಹೊಸ ಅಪ್ಡೇಟ್ ಜೊತೆ ಸಿಗ್ತೀನಿ ಅಂತಲೇ ಹೇಳ್ಬೋದು. ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಈ ರಾಶಿನ ಮತ್ತು ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನೇ ತಿಳಿಸ್ಕೊಡ್ತೀನಿ ಅಂತ ಏನಿಲ್ಲ, ನಿಮ್ಮ ರಾಶಿಗಳ ಬಗ್ಗೆಯೂ ಕೂಡ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ತಡ ಮಾಡೋದು ಬೇಡ. ಸ್ನೇಹಿತರೆ, ಸತತ ದಿನದಿಂದ ದಿನಕ್ಕೆ ಇಳಿಕೆಯ ಹಾದಿ ಹಿಡಿದ ಬಂಗಾರ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಸತತ ದಿನದಿಂದ ನೀವು ನೋಡ್ತಾ ಇರ್ಬೋದು ಚಿನ್ನದ ಬೆಲೆ ಎಷ್ಟು ಏರಿಕೆಯಾಗಿತ್ತು, ಇವಾಗ ಸ್ವಲ್ಪ ಇಳಿಕೆಯಾಗಿದೆ. ಚಿನ್ನ ಖರೀದಿ ಮಾಡುವವರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಚಿನ್ನದ ಬೆಲೆ ಕುಸಿತಕ್ಕೆ ಕಾರಣವೇನು, ಎಷ್ಟಾಗಬಹುದು ಬೆಲೆ ಅನ್ನೋದನ್ನ ನೋಡ್ತಾ ಹೋಗೋಣ. ಬಂಗಾರದ ಬೆಲೆ ಇಳಿಕೆಯತ್ತ ಯಾಕಂದ್ರೆ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ. ಚಿನ್ನದ ಬೆಲೆ ಸ್ವಲ್ಪ ಕುಸಿದಿದೆ. ಪ್ರಮುಖ ಕಾರಣಗಳು: ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆ ಗಮನಾರ್ಹವಾಗಿ ಕುಸಿದಿದೆ. ಜಾಗತಿಕ ಮತ್ತು ದೇಶೀಯ ಆರ್ಥಿಕ ಪರಿಸ್ಥಿತಿಗಳು, ವ್ಯಾಪಾರ ಒತ್ತಡಗಳು ಮತ್ತು ಹೂಡಿಕೆದಾರರ ನಡವಳಿಕೆಗಳು ಈ ಇಳಿಕೆಗೆ ಕಾರಣವಾಗಿದೆ. ನವದೆಹಲಿ, ಮುಂಬೈ ಮತ್ತು ಬೆಂಗಳೂರು ಸೇರಿದಂತೆ ಭಾರತದ ಎಲ್ಲ ಪ್ರಮುಖ ನಗರಗಳಲ್ಲಿ ಚಿನ್ನದ ದರಗಳು ಸ್ವಲ್ಪ ಮಟ್ಟಿಗೆ ಕುಸಿದಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಏನು ಕಾರಣ ನನ್ನ ತಿಳಿಸ್ಕೊಡ್ತೀನಿ. ಇಂದಿನ ಬೆಲೆ ಎಷ್ಟಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಅಮೆರಿಕದ ಬಲವಾದ ಆರ್ಥಿಕ ದತ್ತಾಂಶ. ಅಮೆರಿಕದ ಆರ್ಥಿಕತೆಯು ನಿರೀಕ್ಷೆಗಿಂತ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತಿದೆ. ಮೇ 2024ರಲ್ಲಿ ಅಮೆರಿಕದಲ್ಲಿ 1,39,000 ಹೊಸ ಉದ್ಯೋಗಗಳು ಸೃಷ್ಟಿಯಾಗಿವೆ. ಇದು ಮಾರುಕಟ್ಟೆ ನಿರೀಕ್ಷೆಗಳನ್ನು ಮೀರಿದೆ ಅಂತಲೇ ಹೇಳ್ಬೋದು. ಇದರ ಪರಿಣಾಮವಾಗಿ ಫೆಡರಲ್ ರಿಸರ್ವ್ USA ಫೆಡ್ ಅಂತಂದರೆ ಸ್ನೇಹಿತರೆ ಬಡ್ಡಿ ದರಗಳನ್ನು ಕಡಿಮೆ ಮಾಡುವ ಸಾಧ್ಯತೆ ಕಡಿಮೆಯಾಗಿದೆ. ಇನ್ನು ಹೂಡಿಕೆದಾರರು ಈಗ USA ಫೆಡ್ ಅಕ್ಟೋಬರ್ 2024ರವರೆಗೆ ಬಡ್ಡಿ ದರ ಕಡಿತವನ್ನು ವಿಳಂಬ ಮಾಡಬಹುದು ಸ್ನೇಹಿತರೆ ಎಂದು ನಿರೀಕ್ಷಿಸುತ್ತಿದ್ದಾರೆ. ಇದು ಡಾಲರ್ನ ಬಲವನ್ನು ಹೆಚ್ಚಿಸಿದೆ ಮತ್ತು ಚಿನ್ನದ ಬೆಲೆಯ ಮೇಲೆ ಒತ್ತಡವನ್ನು ಉಂಟು ಮಾಡಿದೆ. ಸೊ ಹಾಗಾಗಿ USA ಚೀನಾ ವ್ಯಾಪಾರ ಮಾತುಕತೆಗಳ ಆಶಾವಾದ, ಅಂದರೆ USA ಮತ್ತು ಚೀನಾದ ನಡುವಿನ ವ್ಯಾಪಾರ ಒಪ್ಪಂದಗಳ ಬಗ್ಗೆ ಆಶಾವಾದವು ಹೆಚ್ಚಾಗಿದೆ. ಇತ್ತೀಚೆಗೆ ಸ್ನೇಹಿತರೆ ಎರಡೂ ದೇಶಗಳ ಪ್ರತಿನಿಧಿಗಳು ಲಂಡನ್ನಲ್ಲಿ ಸಭೆ ಸೇರಿ ವ್ಯಾಪಾರ ಸಂಬಂಧಗಳನ್ನು ಸುಧಾರಿಸುವ ಬಗ್ಗೆ ಚರ್ಚಿಸಿದ್ದಾರೆ. ವ್ಯಾಪಾರ ಒತ್ತಡಗಳು ಕಡಿಮೆಯಾದರೆ ಹೂಡಿಕೆದಾರರು ಚಿನ್ನದಂತಹ ಸುರಕ್ಷಿತ ಸ್ವರ್ಗ ಸ್ವತ್ತುಗಳಿಂದ ದೂರ ಸರಿಯುತ್ತಾರೆ. ಇನ್ನು ಮೇಯ್ನ್ ಆಗಿ ಭಾರತದಲ್ಲಿ ಮದುವೆ ಸೀಸನ್ ಮುಗಿಯುವಿಕೆ. ಭಾರತದಲ್ಲಿ ಮದುವೆ ಸೀಸನ್ ಕೊನೆಗೊಳ್ಳುತ್ತಿದ್ದು ಚಿನ್ನದ ಬೇಡಿಕೆ ಕಡಿಮೆಯಾಗಿದೆ. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ತಮಿಳುನಾಡು ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಚಿನ್ನದ ಖರೀದಿ ಕುಸಿದಿದೆ. ಇದು ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಗಳ ಮೇಲೆ ಪ್ರಭಾವ ಬೀರಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಚಿನ್ನದ ಪ್ರಸ್ತುತ ದರಗಳು ಜೂನ್ 19ನೇ ತಾರೀಕು ಅಥವಾ ಜೂನ್ 2025ರಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ, ಇನ್ನು ಜೂನ್ 19ನೇ ತಾರೀಕು ಇಂದಿನ ದಿನ ಚಿನ್ನದ ದರ ಎಷ್ಟಿದೆ, ನಿನ್ನೆಯ ದರ ಎಷ್ಟಿದೆ, ಬದಲಾವಣೆ ಎಷ್ಟಾಗಲಿದೆ, ಇನ್ನು ಬೆಳ್ಳಿಯ ದರ ಕೂಡ ಎಷ್ಟಿದೆ,
ನನ್ನ ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, 24 ಕ್ಯಾರೆಟ್ ಚಿನ್ನ 10 ಗ್ರಾಮ್ಗೆ 97,690 ಜೂನ್ ತಿಂಗಳಲ್ಲಿ ಕಂಡು ಬಂದಿದೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ 89,550. ಇನ್ನು 18 ಕ್ಯಾರೆಟ್ ಚಿನ್ನ 10 ಗ್ರಾಮ್ಗೆ 73,270. ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ನೇಹಿತರೆ, ಸ್ಪಾಟ್ ಚಿನ್ನದ ಬೆಲೆ ಬೌನ್ಸ್ಗೆ ಬರೋಬ್ಬರಿ 3,298.12 ಅಂದರೆ 0.4 ಸ್ನೇಹಿತರೆ ಪರ್ಸೆಂಟ್ರಷ್ಟು ಕುಸಿತ ಅಂತಲೇ ಹೇಳ್ಬೋದು. ಇನ್ನು USA ಚಿನ್ನದ ಫ್ಯೂಚರ್ಸ್ ಅಂದರೆ ಬೌನ್ಸ್ಗೆ 3,317.40 ಅಂದರೆ 0.9% ಕುಸಿತ. ಚಿನ್ನದ ಬೆಲೆ ಭವಿಷ್ಯ ಮುಂದೇನು ಅನ್ನೋದನ್ನ ಕೇಳೋದಾದರೆ ಸಾಕಷ್ಟು ಜನ ಗೊಂದಲದಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಚಿನ್ನ ಬರೋಬ್ಬರಿ ಏರಿಕೆಯಾಗೋದು, ಚಿನ್ನ ಬರೋಬ್ಬರಿ ಇಳಿಕೆಯಾಗೋದು, ಬರೋಬ್ಬರಿ ಅನ್ನೋಕ್ಕೇನಿಲ್ಲ, ಸ್ವಲ್ಪ ಮಟ್ಟಿಗೆ ಇಳಿಕೆಯಾಗೋದು. ಈ ರೀತಿ ಆದರೆ ಮುಂದಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಆದರೆ ಖರೀದಿ ಮಾಡುವುದಕ್ಕೆ ಏನು, ಮುಂದೇನಾಗುತ್ತೋ ಅನ್ನೋ ಭಯದಲ್ಲಿದ್ದಾರೆ. ಅವ್ರಿಗೂ ಕೂಡ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಚಿನ್ನದ ಬೆಲೆ ಮುಂದಿನ ದಿನಗಳಲ್ಲಿ ಹೇಗೆ ವರ್ತಿಸಬಹುದು ಎಂಬುದು ಹಲವಾರು ಅಂಶಗಳನ್ನು ಅವಲಂಬಿಸಿದೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ USA ಹಣದುಬ್ಬರ ದತ್ತಾಂಶ. ಬುಧವಾರ ಜೂನ್ 11ನೇ ತಾರೀಕು ಬಿಡುಗಡೆಯಾಗುವ USA ಗ್ರಾಹಕ ಹಣದುಬ್ಬರ ದತ್ತಾಂಶ CPI ಅಂದರೆ ಚಿನ್ನದ ಬೆಲೆಯ ಮೇಲೆ ಪರಿಣಾಮ ಬೀರಬಹುದು. ಹಣದುಬ್ಬರ ಹೆಚ್ಚಾದರೆ ಫೆಡ್ ಬಡ್ಡಿ ದರ ಹೆಚ್ಚಿಸಬಹುದು. ಇದು ಚಿನ್ನದ ಬೆಲೆಯ ಮೇಲೆ ಋಣಾತ್ಮಕ ಪರಿಣಾಮ ಬೀರಬಹುದು ಸ್ನೇಹಿತರೆ. ಇನ್ನು USA ಚೀನಾ ವ್ಯಾಪಾರ ಮಾತುಕತೆಗಳ ಬಗ್ಗೆ ಹೇಳೋದಾದರೆ, ಈ ಮಾತುಕತೆಗಳಲ್ಲಿ ಪ್ರಗತಿ ಸಾಧಿಸಿದರೆ ಚಿನ್ನದ ಬೆಲೆ ಮತ್ತಷ್ಟು ಕುಸಿಯಬಹುದು. ಆದರೆ ಮಾತುಕತೆಗಳು ವಿಫಲವಾದರೆ ಚಿನ್ನದ ಬೇಡಿಕೆ ಹೆಚ್ಚಾಗಬಹುದು. ಇನ್ನು ಭೌಗೋಳಿಕ ರಾಜಕೀಯ ಒತ್ತಡಗಳು ಅಂದರೆ ರಷ್ಯಾ ಉಕ್ರೇನ್ ಯುದ್ಧ, ಮಧ್ಯಪ್ರಾಚ್ಯದ ಒತ್ತಡಗಳು ಮತ್ತು USA ಬಜೆಟ್ ಕೊರತೆಯಂತಹ ಅಂಶಗಳು ಚಿನ್ನದ ಬೆಲೆಯ ಮೇಲೆ ಪರಿಣಾಮ ಬೀರಬಹುದು. ವಿಶ್ಲೇಷಕರ ಪ್ರಕಾರ ಚಿನ್ನದ ಬೆಲೆ 96,000ರಿಂದ 98,000 ಪ್ರತಿ ಗ್ರಾಮ್ಗೆ ನಡುವಿನ ಏರಿಳಿತ ಕಾಣಬಹುದಾಗಿದೆ ಸ್ನೇಹಿತರೆ. ದೀರ್ಘಾವಧಿಯಲ್ಲಿ ಹಣದುಬ್ಬರ ಮತ್ತು ಆರ್ಥಿಕ ಅಸ್ಥಿರತೆಯು ಚಿನ್ನದ ಬೇಡಿಕೆಯನ್ನು ಹೆಚ್ಚಿಸಬಹುದು ಅಂತ ಹೇಳಿದ್ದಾರೆ. ಇನ್ನು ಚಿನ್ನದ ಬೆಲೆ ಕುಸಿತಕ್ಕೆ ಅಮೆರಿಕದ ಆರ್ಥಿಕ ಬಲ ಅಂದರೆ USA ಚೀನಾ ವ್ಯಾಪಾರ ಸಂಬಂಧಗಳು ಮತ್ತು ಭಾರತದಲ್ಲಿ ಬೇಡಿಕೆ ಕುಸಿತ ಕಾರಣವಾಗಿದೆ. ಹೂಡಿಕೆದಾರರು USA ಹಣದುಬ್ಬರ ದತ್ತಾಂಶ ಮತ್ತು ಜಾಗತಿಕ ಆರ್ಥಿಕ ಸೂಚಕಗಳನ್ನು ಗಮನಿಸಬೇಕು. ಚಿನ್ನವು ದೀರ್ಘಾವಧಿಯ ಸುರಕ್ಷಿತ ಹೂಡಿಕೆಗಾಗಿ ಉಳಿದಿರುವುದರಿಂದ ಬೆಲೆ ಕುಸಿತವು ಹೊಸ ಹೂಡಿಕೆದಾರರಿಗೆ ಅವಕಾಶವನ್ನು ನೀಡಬಹುದು ಎಂದು ತಿಳಿಸಿದ್ದಾರೆ. ಇನ್ನು ಸಲಹೆಯನ್ನು ಏನು ಕೊಟ್ಟಿದ್ದಾರೆ ಅಂದರೆ, ಚಿನ್ನವನ್ನು ಖರೀದಿಸುವ ಮೊದಲು ದೈನಂದಿನ ಮಾರುಕಟ್ಟೆ ಪ್ರವೃತ್ತಿಗಳನ್ನು ಪರಿಶೀಲಿಸಿ ಮತ್ತು ಹಣಕಾಸು ಸಲಹೆಗಾರರೊಂದಿಗೆ ಸಂಪರ್ಕಿಸಿ ಸ್ನೇಹಿತರೆ ಚಿನ್ನವನ್ನು ಖರೀದಿ ಮಾಡುವುದು ಉತ್ತಮ. ಇನ್ನು ಮುಂದಿನ ದಿನಗಳಲ್ಲಿ ಚಿನ್ನವನ್ನು ಖರೀದಿ ಮಾಡಬೇಕು ಅಂದರೆ ಹಾಲ್ಮಾರ್ಕ್ ನೋಡಿದ ನಂತರವೇ ಸ್ನೇಹಿತರೆ ಚಿನ್ನವನ್ನು ಖರೀದಿ ಮಾಡಿ. ಈ ರೀತಿ ಖರೀದಿ ಮಾಡುವುದರಿಂದ ಬಹಳಷ್ಟು ಮುಂದಿನ ಉಪಯೋಗ ಇದೆ ಅಂತಲೇ ಹೇಳ್ಬೋದು. ಇನ್ನು ಇಂದಿನ ಚಿನ್ನದ ದರ ಎಷ್ಟಿದೆ, ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಜೂನ್ 19ನೇ ತಾರೀಕು ಬೆಂಗಳೂರು ಸೇರಿದಂತೆ ಹಲವು ಪ್ರಮುಖ ನಗರಗಳಲ್ಲಿ ಚಿನ್ನದ ದರ ಇಂದು ಎಷ್ಟಿದೆ ಅಂತಲೇ ಹೇಳ್ಬೋದು. ಇಂದು 24 ಕ್ಯಾರೆಟ್ ಚಿನ್ನದ ದರ ಸ್ನೇಹಿತರೆ ಬರೋಬ್ಬರಿ 1 ಗ್ರಾಮ್ಗೆ 2 ಗ್ರಾಮ್ಗೆ 1 ಗ್ರಾಮ್ಗೆ 8 ಗ್ರಾಮ್ಗೆ 10 ಗ್ರಾಮ್ಗೆ ಇನ್ನು 100 ಗ್ರಾಮ್ಗೆ ಎಷ್ಟಿದೆ ಅನ್ನೋದನ್ನ ನೋಡೋದಾದರೆ ಸ್ನೇಹಿತರೆ 1 ಗ್ರಾಮ್ಗೆ 10,108 ರೂಪಾಯಿ ಇದೆ ಇಂದಿನ ಬೆಲೆ. ನಿನ್ನೆಯ ಬೆಲೆ 10,091 ರೂಪಾಯಿ ಇದೆ, ಅಂದರೆ 17 ರೂಪಾಯಿ ಜಾಸ್ತಿಯಾಗಿದೆ. ಇನ್ನು 8 ಗ್ರಾಮ್ಗೆ 80,864. ಇನ್ನು ನಿನ್ನೆಯ ಬೆಲೆ 80,728 ಅಂದರೆ 136 ರೂಪಾಯಿ ಜಾಸ್ತಿಯಾಗಿದೆ. ಇನ್ನು 10 ಗ್ರಾಮ್ಗೆ 1,01,080 ರೂಪಾಯಿ ಇದೆ ಸ್ನೇಹಿತರೆ. ನಿನ್ನೆಯ ಬೆಲೆ 1,0910 ರೂಪಾಯಿ ಇದೆ, ಅಂದರೆ 170 ರೂಪಾಯಿ ಜಾಸ್ತಿಯಾಗಿದೆ. ನಿನ್ನೆಗೆ ಹೋಲಿಕೆ ಮಾಡಿದರೆ ಇಂದು 170 ರೂಪಾಯಿ ಜಾಸ್ತಿಯಾಗಿದೆ. ಇನ್ನು 100 ಗ್ರಾಮ್ಗೆ 10,10,800 ಹಿಂದಿನ ಬೆಲೆ. ನಿನ್ನೆಯ ಬೆಲೆ 10,09,100 ರೂಪಾಯಿ, 1,700 ರೂಪಾಯಿ ಜಾಸ್ತಿಯಾಗಿದೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದಾದರೆ 1 ಗ್ರಾಮ್ಗೆ 9,265 ಹಿಂದಿನ ಬೆಲೆ. ನಿನ್ನೆಯ ಬೆಲೆ 9,250 ಅಂದರೆ 15 ರೂಪಾಯಿ ಬದಲಾವಣೆಯನ್ನು ನೋಡ್ಬೋದು. 8 ಗ್ರಾಮ್ಗೆ 74,120 ಹಿಂದಿನ ಬೆಲೆ. ನಿನ್ನೆಯ ಬೆಲೆ 74,120 ರೂಪಾಯಿ ಬದಲಾವಣೆಯನ್ನು ನೋಡ್ಬೋದು. 10 ಗ್ರಾಮ್ಗೆ 92,650
ಇಂದಿನ ಬೆಲೆ ನಿನ್ನೆಯ ಬೆಲೆ 92,500 ಅಂದರೆ 150 ರೂಪಾಯಿ ಜಾಸ್ತಿಯಾಗಿದೆ. 100 ಗ್ರಾಮ್ಗೆ 9,26,500 ಇಂದಿನ ಬೆಲೆ. ನಿನ್ನೆಯ ಬೆಲೆ 9,25,000 ಅಂದರೆ 1,500 ಸ್ನೇಹಿತರೆ ಜಾಸ್ತಿಯಾಗಿದೆ 22 ಕ್ಯಾರೆಟ್ನ 100 ಗ್ರಾಮ್ ಬೆಲೆಗೆ. ಇನ್ನು ಅದೇ ರೀತಿ 18 ಕ್ಯಾರೆಟ್ ಚಿನ್ನದ ಬೆಲೆಯನ್ನು ಗ್ರಾಮ್ಗೆ ಹಿಂದಿನ ಬೆಲೆ 7,581 ಹಿಂದಿನ ಬೆಲೆ. ನಿನ್ನೆಯ ಬೆಲೆ 7,569 ಅಂದರೆ 12 ರೂಪಾಯಿ ಬದಲಾವಣೆಯನ್ನು ನೋಡ್ತಾ ಇರ್ಬೋದು. ಇನ್ನು 8 ಗ್ರಾಮ್ಗೆ 60,648 ಹಿಂದಿನ ಬೆಲೆ. ನಿನ್ನೆಯ ಬೆಲೆ 60,552 66 ರೂಪಾಯಿ ಬದಲಾವಣೆಯನ್ನು ನೋಡ್ತಾ ಇರ್ಬೋದು. ಇನ್ನು 10 ಗ್ರಾಮ್ಗೆ ಸ್ನೇಹಿತರೆ 75,810 ರೂಪಾಯಿ ಇಂದಿನ ಬೆಲೆ. ನಿನ್ನೆಯ ಬೆಲೆ 75,690 ಅಂದರೆ 120 ರೂಪಾಯಿ ಜಾಸ್ತಿಯಾಗಿದೆ. ಇನ್ನು 100 ಗ್ರಾಮ್ಗೆ ಸ್ನೇಹಿತರೆ 7,58,100 ರೂಪಾಯಿ ಇಂದಿನ ಬೆಲೆ. ನಿನ್ನೆಯ ಬೆಲೆ 7,56,900 ರೂಪಾಯಿ ಅಂದರೆ 1,200 ರೂಪಾಯಿ ಬದಲಾವಣೆಯನ್ನು ನೋಡ್ತಾ ಇರ್ಬೋದು 22 ಕ್ಯಾರೆಟ್ ಚಿನ್ನದ ಬೆಲೆಗೆ. ಇನ್ನು ಸ್ನೇಹಿತರೆ ಅದೇ ರೀತಿ 18 ಕ್ಯಾರೆಟ್ ಚಿನ್ನ ಬೆಲೆಯಲ್ಲೂ ಕೂಡ ಜಾಸ್ತಿ ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಚಿನ್ನ ಮತ್ತು ಬೆಳ್ಳಿಯನ್ನು ಯಾರೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರು ದಯವಿಟ್ಟು ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ಖರೀದಿ ಮಾಡಿ. 18 ಕ್ಯಾರೆಟಲ್ಲಿ ಯಾವ ರೀತಿ ಬದಲಾವಣೆಯಾಗಿದೆ ಅಂದರೆ 1 ಗ್ರಾಮ್ ಚಿನ್ನದ ಬೆಲೆ 7,581 ಇಂದಿನ ಬೆಲೆ. ನಿನ್ನೆಯ ಬೆಲೆ 7,569 ರೂಪಾಯಿ ಅಂದರೆ 12 ರೂಪಾಯಿ ಬದಲಾವಣೆ ಆಗಿದೆ. ಇನ್ನು 10 ಗ್ರಾಮ್ಗೆ 75,810 ಇಂದಿನ ಬೆಲೆ. ನಿನ್ನೆಯ ಬೆಲೆ 75,690 ಅಂದರೆ 120 ರೂಪಾಯಿ 18 ಕ್ಯಾರೆಟ್ ಚಿನ್ನದ 10 ಗ್ರಾಮ್ಗೆ ಬದಲಾವಣೆಯನ್ನು ನೋಡ್ತಾ ಇರ್ಬೋದು. ಇನ್ನು 100 ಗ್ರಾಮ್ಗೆ ಸ್ನೇಹಿತರೆ 7,58,100 ರೂಪಾಯಿ ಇಂದಿನ ಬೆಲೆ. ನಿನ್ನೆಯ ಬೆಲೆ 7,56,900 ಅಂದರೆ 1,200 ರೂಪಾಯಿ ಬದಲಾವಣೆಯನ್ನು ನೋಡ್ತಾ ಇರ್ಬೋದು ಸ್ನೇಹಿತರೆ. ಇದು 18 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಬದಲಾವಣೆ ಆಗಲಿದೆ. ಅದೇ ರೀತಿ ಸ್ನೇಹಿತರೆ ಬೆಳ್ಳಿಯ ಬೆಲೆಯಲ್ಲೂ ಕೂಡ ಬದಲಾವಣೆಯನ್ನು ನೋಡ್ತಾ ಇರ್ಬೋದು. 1 ಗ್ರಾಮ್ಗೆ ಎಷ್ಟಿದೆ ಅಂದರೆ 112 ರೂಪಾಯಿ ಇದೆ ಇಂದಿನ ಬೆಲೆ. ನಿನ್ನೆಯ ಬೆಲೆ 111 ರೂಪಾಯಿ ಅಂದರೆ 1 ರೂಪಾಯಿ ಬದಲಾವಣೆ ಆಗಿದೆ. ಇನ್ನು 10 ಗ್ರಾಮ್ಗೆ 1,120 ರೂಪಾಯಿ ಹಿಂದಿನ ಬೆಲೆ. ನಿನ್ನೆಯ ಬೆಲೆ 1,110 ರೂಪಾಯಿ 10 ರೂಪಾಯಿ ಜಾಸ್ತಿ ಆಗಿದೆ. ಇನ್ನು 100 ಗ್ರಾಮ್ಗೆ 11,200 ಹಿಂದಿನ ಬೆಲೆ. ನಿನ್ನೆಯ ಬೆಲೆ 11,100 100 ರೂಪಾಯಿ ಜಾಸ್ತಿ ಆಗಿದೆ. ಇನ್ನು 1 ಕೆಜಿಗೆ 1,12,000 ಇಂದಿನ ಬೆಲೆ. ನಿನ್ನೆಯ ಬೆಲೆ 1,11,000 ಅಂದರೆ 1,000 ರೂಪಾಯಿ ಬದಲಾವಣೆಯನ್ನು ನೋಡ್ತಾ ಇರ್ಬೋದು 1 ಕೆಜಿ ಬೆಳ್ಳಿಯ ಬೆಲೆಗೆ. ಸ್ನೇಹಿತರೆ ಮುಂದಿನ ದಿನಗಳಲ್ಲಿ 15% 25% ಒಳಗಡೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯನ್ನು ಕಡಿಮೆ ಮಾಡಲಿದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಚಿನ್ನದ ತಜ್ಞರು. ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಗೊತ್ತಿಲ್ಲ. ಇಂದಿನ ಬೆಲೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಕಡಿಮೆ ಇದ್ದಾಗ ಚಿನ್ನವನ್ನು ಖರೀದಿ ಮಾಡಿ ಅಂತ ನನ್ನ ಅಭಿಪ್ರಾಯವನ್ನು ತಿಳಿಸ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮೇಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊಳ್ಳಿ. ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಅಪ್ಡೇಟ್ನ ತಿಳ್ಕೊಂಡು ಖರೀದಿ ಮಾಡುವುದು ಸೂಕ್ತ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.